ವಿಶಾಲ್ ಸರ್ ಕೈ ಸಿಕ್ಕದೆ ತಪ್ಪಿಸ್ಕೋಬೇಕಾದ್ರೆ ನನ್ನ ತಡಿಲಿಲ್ಲ. ದುಡ್ಡು ಕೊಟ್ಟು ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸು ಅಂತಿದ್ದೀರಾ. ನಿಮ್ಮ ಋಣ ನಾನು ಹೇಗೆ ತೀರಿಸ್ಲಿ? ನಿನ್ನ ಹೆಂಡ್ತಿನ ಮಗಳಾಗಿ ನಿನ್ನ ಮಕ್ಕಳನ್ನ ನನ್ನ ಮೊಮ್ಮಕ್ಕಳನ್ನಾಗಿ ನೋಡ್ಕೋತೀನಪ್ಪ. ಒಂದ್ಸಲ ಅವ್ರನ್ನ ನನಗೆ ಪರಿಚಯ ಮಾಡಿಸ್ಬೋದಲ್ವಾ? ನಮ್ದು ತುಂಬ ಚಿಕ್ಕ ಮನೆ ಸ್ವಾಮಿ. ಹಾಗೆ ನೋಡೋದಾದ್ರೆ ನನಗೆ ಮನೆನೇ ಇಲ್ಲ. ಭಕ್ತರು ಕೊಡೋ ದಕ್ಷಿಣೆಯಿಂದ ಭಗವಂತನ ದಯೆಯಿಂದ ಜೀವನ ಮಾಡ್ತಿದ್ದೀನಿ. ಯಾವತ್ತೂ ಕೇಳಿಲ್ಲ. ಈಗ ಮನೆಗೆ ಬರ್ತೀನಿ ಅಂತಿದ್ದೀರಾ, ಯಾಕೆ ಅಂತ ಕೇಳ್ಬೋದಾ ಸ್ವಾಮಿ? ನಿನಗೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ ಜೀವ. ದುಡ್ಡಿನ ಜೊತೆ ಭರವಸೆನೂ ಕೊಟ್ರಿ. ಯಾಕೆ ಸ್ವಾಮಿ ಚಿಂತೆ ಮಾಡ್ತೀರಾ? ನೇರವಾಗಿ ಹೇಳಿ. ಅಂದರೆ ಜೀವ, ನನ್ನ ಸ್ನೇಹಿತ ಜಾತಕ ಬರೀತಾನಲ್ಲ ಆ ಚಲಪತಿ ಗೊತ್ತಲ್ವಾ? ಗೊತ್ತು ಸ್ವಾಮಿ. ನಾಳೆ ಏನು ನಡೆಯುತ್ತೆ ಅಂತಲೂ ಹೇಳ್ತಾರಲ್ವಾ? ಯಾವತ್ತೇನಾಗತ್ತೆ ಅಂತ ಕೂಡ ಹೇಳ್ತಾನಪ್ಪ. ಏನಾಗತ್ತಂತೆ ಸ್ವಾಮಿ? ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಾ? ನಿನ್ನನ್ನು ಕರ್ಕೊಂಡು ಹೋಗ್ತೀನಂತೆ. ಹೇಳದ್ನಲ್ಲ, ಇದೇ ಮಾತು ನೀವು ಹೇಳ್ತೀರಾ ಅಂತ ನನಗೆ ಗೊತ್ತು. ಅಂದರೆ ಜೀವಂತವಾಗಲ್ಲಪ್ಪ, ನಿನ್ನ ಶವನ್ ಕರ್ಕೊಂಡು ಹೋಗ್ತೀನಂತೆ. ಏ ಲೈಟ್ ಹೌಸ್, ಟಿಫಿನ್ ಡೈನಿಂಗ್ ಟೇಬಲ್ ಮೇಲೆ ಮಾಡ್ತಿದ್ಯಲ್ವೇ? ಅದಕ್ಕೆ ನಿಮ್ಗೆ ನೋಡ್ಕೊಂಡು ಮಾತಾಡಿ ಅಂತ ಹೇಳೋದು. ಓ ಟಿಫಿನ್ ಅಲ್ವಾ? ಅಷ್ಟ್ಯಾಕೆ ಅನುಮಾನ ಪಡ್ತೀರಾ ಚಿಕ್ಕಪ್ಪ? ನಂಗ್ ದೃಷ್ಟಿ ತೆಗೆಕ್ಕೆ ಚಿಕ್ಕಮ್ಮ ಕುಂಕುಮ ನೀರ್ ತಂದಿದ್ದಾರೆ. ನಿಜವಾಗ್ಲೂ ನೀನ್ ಗ್ರೇಟ್. ನೀನ್ ಮೊನ್ನೆ ಕತ್ತಿಡ್ದಿದ್ದಕ್ಕೆ ಕ್ರೇಪ್ ಬ್ಯಾಂಡ್ ಹಾಕೊಂಡಿದ್ ನಮ್ಮ ಮತ್ತೆ ನಿಂಗೆ ದೃಷ್ಟಿ ತೆಗಿಯಕ್ ಮುಂದಾಗಿದ್ದಾರೆ ಅಂದ್ರೆ ನಿನ್ ಮೇಲೆ ಪ್ರೀತಿ ಇರಬೇಕು, ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಜಾಸ್ತಿ ಮಾಡಿಸಿರ್ಬೇಕು. ಈ ಜಗಳನೆಲ್ಲ ಮರೆತು ಒಳ್ಳೆ ರೀತಿಯಿಂದ ಖುಷಿಯಾಗಿರೋದು ಒಳ್ಳೇದಲ್ವಾ? ಹೌದು ಬ್ರೋ. ಕೈನ ಮುಂದಕ್ಕೆ ಚಾಚಿ, ಇವಾಗ ಮೇಲೆತ್ತಿ, ಇವಾಗ ಕೈನ ಕೆಳಗಿಳಿಸಿ, ಇವಾಗ ಮುಚ್ಕೊಂಡು ಮೂಲೆಲ್ಲೋ ಕೂತ್ಕೊಳ್ಳಿ. ಹೇಯ್, ಇದನ್ನ ಹೇಳೋದಕ್ಕೆ ಇಷ್ಟೊಂದು ಬಿಲ್ಡಪ್ ಏನೇ? ಸೊಸೈಟಿ ಹಾಗಿದೆ ಹಸ್ಬೆಂಡು. ಅತ್ತೆ, ನಿಮಗೇನ್ ಬೇಕು? ಗ್ಯಾಪ್ ಬೇಕು. ನೀನ್ ಮಾತಾಡದೆ ಇರೋವಾಗ ಇರೋ ಸೈಲೆನ್ಸ್ ಬೇಕಾಗಿದೆ. ಹೋಗೆ ಆ ಕಡೆ. ಏಯ್, ಯಾಕೆ ಹೀಗೆಲ್ಲ ಆಡ್ತೀಯಾ? ಅದ್ಕೆ ಏನಾಯ್ತು? ರಕ್ತ ರಕ್ತ ವಿಶಾಲ್. ಅದ್ಕೆ ಅದು ರಕ್ತ ಅಲ್ಲ, ಆರ್ತಿ ನೀರು. ಹೌದಾ? ಹೌದಕ್ಕ, ಕುಂಕುಮ ಕಲ್ಸಿದ ನೀರು ಚಿಕ್ಕಮ್ಮ ತಂದಿದ್ದು. ನನಗ್ ತುಂಬಾ ಕೆಟ್ಟ ಕನ್ಸುಗಳು ಬೀಳ್ತಿದೆ ಅಂತ ಹೇಳಿದಿಕ್ಕೆ ಬಾ ದೃಷ್ಟಿ ತೆಗಿತೀನಿ ಅಂತ ಹೇಳಿದ್ರು. ರಾತ್ರಿ ಮಲಗ್ಬೇಕಾದ್ರೆ ಲೈಟ್ ಹೌಸ್ ಜೊತೆ ಮಾತಾಡಿದ್ರೆ ಕೆಟ್ಟ ಕನ್ಸಲ್ದೆ ಇನ್ನೇನ್ ಬೀಳತ್ತಮ್ಮ? ನನ್ ಪಕ್ಕ ಗೊರ್ಕೆ ಹೊಡಿಯೋ ನಿಮಗೆ ಏನಾಗಲ್ಲ, ಇನ್ನು ಬೇರೆಯವ್ರಿಗೆ ನನ್ನಿಂದ ಇನ್ನೇನಾಗೋಕ್ ಸಾಧ್ಯ ರೀ? ಅದ್ ಸರಿ ದುರ್ದು ಆಂಟಿ, ಯಾಕೋ ನನ್ ಕೈಗೆ ರಕ್ತ ಅಂಟುತ್ತೇನೋ ಅಂತ ಅನಿಸ್ತಿದೆ. ರಕ್ತ, ನಿಜವಾಗ್ಲೂ ರಕ್ತನ ನನ್ ಕಣ್ಣಾರೆ ನೋಡ್ದೆ. ನೈನಿ ಏನಾಯ್ತು? ಇಬ್ರು ಅತ್ತಿಗೆರ್ಗೂ ಏನಾಯ್ತು ಬ್ರೋ ಇವತ್ತು? ಹೋಗ್ಬೇಕು, ಜೀವ ಅಣ್ಣಂಗಿರೋ ಅಪಾಯನ ನಾನ್ ತಡಿಬೇಕು. ಇಲ್ಲಾಂದ್ರೆ 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 ಜೀವ ಅಣ್ಣ ಸತ್ತೇ ಹೋಗ್ತಾನೆ. ಅಯ್ಯಪ್ಪ ಯವ್ವ,
ನೈನಮ್ಮ ಹೇಳಿದಾಳೆ ಅಂತಂದ್ರೆ ಅದು ಹಾಗೆ ಆಗತ್ತೆ. ಆ ಜೀವನ್ ಕಾಪಾಡಕ್ ಹೋಗ್ತಿರೋ ನೀನು ನಿನ್ ದೊಡ್ಡ ಮಗ್ಳು ಗಾಯತ್ರಿ ಎಲ್ಲಿದ್ದಾಳೆ ಅಂತ ಕೇಳಿ ತಿಳ್ಕೊ ಅಕ್ಕ. ಪ್ರಾಣಾಪಾಯ ಇರ್ಬೇಕಾದ್ರೆ ನಾವು ಸ್ವಾರ್ಥಿಗಳಾದ್ರೆ ಹೇಗೆ ಸುಮ್ಮನ? ಹಾಗನ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಸಿಂಬಾಲಿಕ್ ಆಗಿ ನನ್ನ ಕೈಗೂ ರಕ್ತದ ಥರ ಈ ಕುಂಕುಮದ ನೀರು ಅಂಟ್ಕೊಂಡಿದೆ ಅಂದ್ರೆ ನೈನಿ ಹೇಳ್ದಾಗೆ ನಡೆಯುತ್ತೆ ಅಂತ ಅನ್ಸುತ್ತೆ. ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹೋಗ್ಬೇಕು. ಚಿಕ್ಕಮ್ಮ, ಗಾನವಿ ಮಲ್ಕೊಂಡಿದ್ದಾಳೆ. ಚಿಕ್ಕಪ್ಪ, ಗಾಯತ್ರಿ ಎತ್ಕೊಳ್ಳಿ. ಜೀವ ಅಣ್ಣನ್ನು ಕಾಪಾಡ್ಬೇಕು ನಾನು. ಆಯ್ತಮ್ಮ. ನೈನಿ, ನಾನು ನಿನ್ ಜೊತೆ ಬರ್ತೀನಿ. ಅದಕ್ಕೆ ಕೈ ತೊಳ್ಕೊಂಡು ಬನ್ನಿ. ಹೊರ ಗಾರ್ಡನಲ್ಲೇ ನನ್ನ ಕೈ ತೊಳ್ಕೊತೀನಿ, ಬನ್ನಿ. ಬನ್ನಿ. ಅವಳಿಗೆ ಸಂಬಂಧ ಇಲ್ಲದೆ ಇದ್ರು ಸರಿ, ಶತ್ರುಗಳಾದ್ರೂ ಸರಿ, ನೈನಮ್ಮ ಅವ್ರನ್ನ ಕಾಪಾಡ್ತಾಳೆ ಅಂದ್ರೆ ಅವಳ್ದೆಂತ ಮನ್ಸು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೇಗ್ ಕಾಪಾಡ್ತಾಳೆ ಅಂತ ನಾನು ನನ್ ಮಗ ಕಣ್ಣಾರೆ ನೋಡ್ತೀವಿ. ನಡಿಯೋ. ಜೈ ಮಾಮ್. ಬನ್ನಿ ಮಾಮ್. ಹಾ, ಪ್ರೀಮಿಯರ್ ಶೋಗ್ ಹೋದಾಗ ಹೋಗ್ತಾ ಇದ್ದಾರೆ. ಅಲ್ಲಿ ಏನ್ ನಡೆಯುತ್ತೋ ಏನೋ. ಮಾರಣ ಹೋಮನೆ ನಡಿಬೋದೇನೋ. ನೀನ್ ಸಾಯ್ತೀಯ ಅಂತ ಭಯ ಆಗ್ತಿದ್ಯಾ ಜೀವ? ನೋವಾಗ್ತಿದೆ ಸ್ವಾಮಿ. ನನಗೇನೋ ಆಗತ್ತೆ ಅಂತಲ್ಲ, ನಮ್ಮ ಹೆತ್ತ ಮಗು ಗಾಯತ್ರನ ಎತ್ಕೊಂಡ್ಬಂದಂಥ ಪಾಪಿಷ್ಟ ನಾನು. ದುಡ್ಡುಗೋಸ್ಕರ ಹಾಗೆ ಮಾಡಿದ್ರು ನಿಮ್ಮ ಸಹವಾಸದಿಂದ ಸರಿ ಹೋದೆ. ಸ್ವಂತ ಮಗುನ ದತ್ತಕ್ಕೆ ತೊಗೊಂಡ್ರು ಆ ತಾಯಿಗೆ ನಿಜ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿದೆ. ನಿಜ ಹೇಳಿದ್ರೆ ನಿನ್ ಪ್ರಾಣ ಹೋಗುತ್ತೆ ಅಲ್ವಾ ಜೀವ? ಇವತ್ತು ಹೇಗಿದ್ರು ನಾನು ಸತ್ತೋಗ್ತೀನಿ ಅಂತ ಹೇಳಿದಿರಲ್ಲ ಸ್ವಾಮಿ. ಅದೇ ನಾನು ನಯನಮ್ಮಂಗೆ ನಿಜ ಹೇಳಿ ಕಣ್ಮುಚ್ಚಿದ್ರೆ ಒಳ್ಳೆ ಕೆಲಸ ಮಾಡ್ದ ಹಾಗಾಗತ್ತೆ. ನೈನಿ, ನೀನ್ ಆಗ್ಲೇ ನೋಡಿದೀರಿ ಇದೇನಾ? ಇದೇ ರೋಡಲ್ಲಿ ಹೋಗ್ಬೇಕು ಯಜಮಾನ್ರೆ. ಸರಿಯಾದ ರೋಡಲ್ಲೇ ಹೋಗ್ತಿದೀವಿ. ಖಂಡಿತವಾಗ್ಲೂ ಜೀವ ಅಣ್ಣ ಇಲ್ಲೆಲ್ಲೂ ಸಿಗ್ತಾರೆ. ನಿನ್ ನಂಬಿಕೆ ಈಗ ಒಂದು ಪ್ರಾಣ ಉಳಿಸ್ಬೇಕು. ನಿಲ್ಸು 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 ವಿಶಾಲ್, ಕಾರ್ ನಿಲ್ಸು. ಏನಾಯ್ತಕ್ಕ? ಅದಕ್ಕೆ ಏನಾಯ್ತು? ನನಗೂ ಯಾಕೋ 6th ಸೆನ್ಸ್ ವರ್ಕ್ ಆಗ್ತಿದೆ ಅನ್ಸ್ತಿದೆ. ಜೀವ ಇಲ್ಲೇ ಎಲ್ಲೋ ಇರ್ಬೋದೇನೋ ಅಂತ ನನ್ನ ಡೌಟು. ಅದಕ್ಕೆ ಬಿ ಸೀರಿಯಸ್. ಇಲ್ಲಿದ್ದಿದ್ರೆ ನೈನಿ ಹೇಳ್ತಿದ್ಲಲ್ಲ. ಇಲ್ಲ ಇಲ್ಲ, ನನ್ನ ಮನ್ಸಿಗೂ ಅನಿಸ್ತಿದೆ ಅಂದ್ರೆ ಹುಡ್ಕೋದು ಒಳ್ಳೇದಲ್ವಾ? ನಾವ್ ಇಲ್ಲಿ ಹುಡ್ಕಿದ್ರೆ ಜೀವ ಇನ್ನೆಲ್ಲೋ ಇದ್ದು ಏನಾದ್ರೂ ಆದ್ರೆ ಆಗ ಏನ್ ಮಾಡಕ್ಕಾಗತ್ತೆ? ನಾವಿನ್ನೂ ತುಂಬಾ ದೂರ ಹೋಗ್ಬೇಕಾಗಿಲ್ಲ ಯಜಮಾನ್ರೆ. ಜೀವಣ್ಣ ಇಲ್ಲೇ ಎಲ್ಲೋ ಇರ್ತಾನೆ. ಹೇಳಿಲ್ವಾ? ಒಂದ್ ಕೆಲಸ ಮಾಡಿ, ನೀವು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಿ, ನಾನು ಇಲ್ಲೇ ಹುಡುಕ್ತೀನಿ. 3 ಜನ ಒಂದೇ ಕಾರಲ್ಲಿ ಒಂದೇ ಕಡೆ ಹುಡುಕಿದ್ರೆ ಯೂಸ್ ಇಲ್ಲ ಅಲ್ವಾ? ನಿಮ್ಮೊಬ್ಬರನ್ನ ಇಲ್ಲೇ ಬಿಟ್ಟು. ಅಬ್ಬಾ, ನನ್ಗೇನಾಗಲ್ಲ. ನನ್ ಕೂದಲು ನೋಡ್ಬಿಟ್ಟೆ ಓಡ್ ಹೋಗ್ತಾರೆ ಯಾರಿದ್ರು. ಹುಷಾರಕ್ಕ. ಜೀವಣ್ಣ ಸಿಕ್ಕಿದ್ರೆ ಯಜಮಾನ್ರಿಗೆ ಫೋನ್ ಮಾಡು. ಹಾ ಸರಿ, ಹೊರಡಿ. ರೈಟ್ ರೈಟ್. ಬೇಡ ಜೀವ, ನೈನಮ್ಮಂಗ್ ನಿಜ ಹೇಳ್ಬಿಟ್ರೆ ಆಮೇಲೆ ಪಾಪ ಆ ಸಣ್ಣ ಕೂಸು ಗಾಯತ್ರಿ ಪುಟ್ಟಿನ ಕಾಪಾಡೋದು ಕಷ್ಟ ಆಗತ್ತೆ. ಖುಷಿಲೂ ಕೂಡ ನಾವು ತಪ್ಪು ಮಾಡ್ತೀವಿ. ಹಾಗಿದ್ರೆ ನಾನು ಇಷ್ಟು ದಿನ ಬದುಕಿ ಏನ್ ಲಾಭ ಸ್ವಾಮಿ? ಅಪಾಯ ಇದೆ ಅಂತ ಚಲಪತಿ ಹೇಳ್ದ. ನಿನ್ ಟೈಮ್ ಚೆನ್ನಾಗಿದ್ರೆ ನಿನ್ನನ್ನು ಕಾಪಾಡೋದಕ್ಕೆ ನೈನಮ್ಮನೇ ಬರ್ಬೋದು. ನಿಜವಾಗ್ಲೂ ಬಂದು ನನ್ನ ಕಾಪಾಡಿದ್ರೆ ಆಗ ನಿಜ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ?
ಬಿಸಿ ಬಿಸಿ ಸುದ್ದಿನೇ ಇಲ್ಲ, ಏನು ಓದೋದ? ಕಾಫಿ ತಗೊಳ್ರಿ. ಥ್ಯಾಂಕ್ಸ್. ಸುಮ್ಮಿ, ನಿನ್ಗೂ ಕಾಫಿ ತಂದ್ಕೊಡ್ಲೇನೆ? ನಾನು ಕಾಫಿ ಟೀ ಎಲ್ಲ ಕುಡಿಯಲ್ಲ ಚಿಕ್ಕಿ, ಹಾಲಷ್ಟೇ ಕುಡಿಯೋದು. ಓ, ಗ್ಲಾಮರ್ ಮೇಂಟೈನ್ ಮಾಡೋದಕ್ಕಾ? ಹೌದು, ತಾಯಿ ಆಗ್ತಿರೋಳ್ಗೆ ಈ ಶೋಕಿ ಎಲ್ಲ ಬೇಕಾ? ಎಲ್ಲ ಇಟ್ಟೌಸ ದುಡ್ಡು ಕೊಟ್ಟು ಹೊಡ್ಸ್ಕೊಳ್ಳೋ ಆಸೆನಾ ನಿಂಗೆ? ಅವಳು ಹಾಲಾದ್ರೂ ಕುಡಿಲಿ, ಮಜ್ಜಿಗೆನಾದ್ರೂ ಕುಡಿಲಿ, ನಿಂಗೆ ಯಾಕೆ? ಮಜ್ಜಿಗೆ ಖಂಡಿತ ಕುಡಿಯಲ್ಲ ಚಿಕ್ಕಪ್ಪ ನಾನು. ಏನೋ ಫ್ಲಾಲ್ ಬಂತಮ್ಮ, ಬಿಟ್ಬಿಡು. ಕಾಪಾಡಿ ಕಾಪಾಡಿ ಕಾಪಾಡಿ. ಅಯ್ಯೋ ದೇವ್ರೆ, ನನ್ ಗಂಡನ್ ಕುತ್ತಿಗೆ ಹಿಡಿದು ಬಿಟ್ಟಿದ್ದಾಳೆ ಅವಳು. ಯಾರಿದ್ದೀರಾ ಮನೇಲಿ? ಬನ್ನಿ. ಅಯ್ಯಯ್ಯೋ, ನನ್ ಸೌಭಾಗ್ಯ ಗಾಳಿಲ್ ತೇಲಾಡ್ತಿದೆ. ಬನ್ನಿ ಬೇಗ. ಅಯ್ಯೋ ಬನ್ನಿ ಬನ್ನಿ. ಕಾಪಾಡಿ. ಹೆಲ್ಪ್ ಮಾವ, ಹೆಲ್ಪ್ ಹೆಲ್ಪ್ ಹೆಲ್ಪ್. ವಿಕ್ರಾಂತ್, ಹಿರಿ ಜೀವನ ಕಾಪಾಡು, ಕಾಪಾಡು ವಿಕ್ರಾಂತ್. ಹೆಲ್ಪ್, ಕಾಪಾಡಿ. ವಿಕ್ರಾಂತ್, ನೋಡು ವಿಕ್ರಾಂತ್, ಏನ್ ಮಾಡ್ತಾ ಇದ್ದಾಳೆ ನೋಡು ವಿಕ್ರಾಂತ್, ನೀನೇ ಕಾಪಾಡ್ಬೇಕು. ಅಯ್ಯೋ. ಏಯ್ ಸುಮನ, ಕೆಳಗಡೆ ಇಳಿಸು. ಮಾವನ್ನ ಯಾಕೆ ಹಾಗೆತ್ತಿದ್ಯಾ? ಕಾಪಾಡಿ ಕಾಪಾಡಿ. ಇಳಿಸು, ಮಾವನ್ನ ಕೆಳಗಡೆ ಇಳಿಸು. ಸುಮನ, ನನ್ ಮೇಲೆ ಬಿಸಿ ಕಾಫಿ ಚೆಲ್ತ್ಯಾ? ಅಯ್ಯೋ, ಬೇಕು ಅಂತ ಚೆಲ್ಲಿಲ್ವೇ? ನೀನೇ ಮಜ್ಜಿಗೆ ಕುಡಿಯಲ್ಲ ಅಂತ ಹೇಳ್ಕೊಂಡ್ ಕೂತಿದ್ದೆ. ಅರೆ ಸುಮನ, ಅವ್ರ ಕೈ ಚಿಕ್ಕದಲ್ಲ. ಓಡಿಸ್ದೆ ಅಷ್ಟೇ. ಅಷ್ಟೇನಾ? ಹಾ, ಅಷ್ಟೇ ಅಷ್ಟೇ. ಅಯ್ಯೋ ಅಯ್ಯೋ, ಏನು ಅಂದ್ರೆ ಏನಾಯ್ತ್ರಿ? ಹೇಳ್ರಿ. ಅಯ್ಯೋ, ಏನು ಅಂದ್ರೆ ಇದೀರಾ ಹೋದ್ರಾ? ಆಲ್ಮೋಸ್ಟ್ ಹೋಗಿದ್ದೆ, ಅದೃಷ್ಟವಶಾತ್ ವಾಪಸ್ ಬಂದ್ಬಿಟ್ಟೆ. ನಿಂಗೇನು ಹೇಳ್ಬೇಕಮ್ಮ ತಾಯಿ, ಹಂಗೆ ಎದ್ಬಿಟ್ಟಿಯಲ್ಲ ಯವ್ವ. ನನ್ ತಂಟೆಗ್ ಬಂದ್ರೆ ನನಗ್ ಯಾರಾದ್ರೂ ತೊಂದ್ರೆ ಕೊಡ್ಬೇಕು ಅಂತ ನೋಡಿದ್ರೆ ನಾನ್ ಸುಮ್ನಿರಲ್ಲ. ಅಯ್ಯೋ, ಯಾಕೆ ಅಂದ್ರೆ ನಾನು ತಾಯಿ ಆಗ್ತಿದ್ದೀನಿ, ಗರ್ಭಿಣಿ. ಇಷ್ಟು ಅರ್ಥ ಆಗಲ್ವಾ? ಚೆನ್ನಾಗ್ ಅರ್ಥ ಆಯ್ತಮ್ಮ. ಯಾರಿಗೂ ಹುಟ್ಟದೇ ಇರೋ ಮಗು ನಿನಗೆ ಹುಟ್ಟಿದೆ ಅನ್ನೋ ತರ ಮಾತಾಡ್ತಿದ್ಯಾ? ನಿನ್ನ ಕೈ ಮುಗಿತೀನಿ ಲೈಟ್ ಹೌಸ್. ಸ್ವಲ್ಪ ಸುಮ್ಮನೆ ರೇ. ಸುಮ್ಮನಮ್ಮನ ಜೊತೆ ಜಗಳ ಯಾಕಬೇಕು? ನೀನ್ ಕಾಫಿ ಬದಲು ಜ್ಯೂಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಕಾಲ್ ಮೇಲೆ ಬಿದ್ದಾಗ ತಣ್ಣಗಿರ್ತಿತ್ತು. ಕಾಲೇನ್ ಸುಟ್ಟೋಯ್ತಾ? ಇಲ್ಲ ಅಲ್ವಾ? ನಿಮ್ ತರ ನನ್ ಚರ್ಮ ರಫ್ ಆಗಿರತ್ತೆ ಅನ್ಕೊಂಡಿದೀರಾ? ಹಾವಿನ ಪೊರೆ ತರ ಸಾಫ್ಟ್ ಆಗಿರುತ್ತಾ? ಹೌದು ಚಿಕ್ಕ ಯಜಮಾನ್ರೆ, ಹಾಗೆ ಇರುತ್ತೆ. ಅದ್ ನಿಮಗೆ ಹೇಗ್ ಗೊತ್ತಾಯ್ತು? ನಿನ್ ಮುಖ ನೋಡಿದ್ರೆ ಹಾಗೆ ಹೇಳಬೇಕು ಅನಿಸ್ತು. ಹೋಗು. ಹೌದು, ಹಾವಿನ ಪೊರೆ ಎಲ್ಲಿದೆ? ಅತ್ತೆ ಅದನ್ನ ಎಲ್ಲಿಟ್ಟಿದ್ದಾರೆ? ಏನೋ ಗೊತ್ತಿಲ್ಲ, ಹುಡ್ಕೋ ಹೋಗು. ಹಾ, ಹೋಗ್ತೀನಿ. ನಿನ್ ಹೆಂಡತಿ ಯಾಕೋ ಹಿಂಗೆಲ್ಲ ಆಡ್ತಾಳೆ? ತಲೆ ಕೆಟ್ಟಿದೆ ಅನ್ಸುತ್ತೆ. ಲೈಟ್ ಹೌಸ್, ನೀನು ಕೈ ಮುಗಿತೀನಿ. ಈ ಟಾಪಿಕ್ ಮಾತ್ರ ತೆಗಿಬಿಡ್ವೆ. ನೀವು
ನೀವು ಇಲ್ಲಿರ್ತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ ಗುರುಗಳೇ. ನೀನು ಬರ್ತೀಯ ಅಂತ ನನಗೆ ಗೊತ್ತಿದ್ರಿಂದಾನೇ ನಾನಿಲ್ಲಿಗೆ ಬಂದಿದ್ದೀನಿ ತಾಯಿ. ಜೀವ ನೈನಿ ಭೇಟಿಯಾಗಿ ನೈನಿಗೆ ನಿಜ ಗೊತ್ತಾದ್ರೆ ಆಮೇಲೆ ಏನಾಗುತ್ತೋ ಏನೋ ಅಂತ ನನಗೆ ಭಯ ಆಗಿ ವಿಶಾಲ್ ನೈನಿ ಜೊತೆ ನಾನು ಬಂದ್ಬಿಟ್ಟೆ. ನಾವು ಅನ್ಕೊಂಡಿದ್ ಮಾತ್ರಕ್ಕೆ ನಡೆಯುತ್ತೇನು? ನಡೆಯೋದನ್ನೆಲ್ಲ ವಿಶಾಲಾಕ್ಷಮ್ನವರು ಮೊದಲೇ ತೀರ್ಮಾನ ಮಾಡಿರ್ತಾರೆ. ಅದ್ರ ಪ್ರಕಾರನೇ ನಡ್ಕೋಬೇಕಾಗುತ್ತೆ. ಗುರುಗಳೇ, ಜೋಗಯ್ಯ ಶಾಸ್ತ್ರಿಗಳಿಗೆ ಆಕ್ಚುಲಿ ಮದ್ವೆನೇ ಆಗಿಲ್ಲ ಅಂತ, ಅವ್ರ ಬ್ರಹ್ಮಚಾರಿ ಅಂತ ನಾನು ತಿಳ್ಕೊಂಡ್ಮೇಲೆ ಗಾಯತ್ರಿ ಪುಟ್ಟಿ ಅವ್ರ ಹತ್ರ ಹೇಗೆ ಹೋದ್ಲು ಅನ್ನೋದ್ರ ಬಗ್ಗೆ ನಾನು ಯೋಚಿಸ್ದೆ. ಜೀವ ನೈನಿಗೆ ನಿಜ ಹೇಳಬೇಕಾಗತ್ತೆ ಅಂತ ಅವತ್ತು ಅಲ್ಲಿಂದ ಓಡ್ ಹೋದಾಗ ನನ್ನ ಅನುಮಾನ ಜಾಸ್ತಿ ಆಯಿತು. ಗಾಯತ್ರಿನೇ ನಮ್ಮ ಗಾಯತ್ರಿ ಅತ್ತೆ ಅಂತ ಮಾವ ಊರಿನ ತಂದಿದ್ದ ಪೆಟ್ಟಿಗೆಯಲ್ಲಿದ್ದಿದ್ದ ಗಾಯತ್ರಿ ಅತ್ತೆ ಹಸ್ತರೇಖೆ ಇರೋ ಕಾಗ್ದಾನ ಮತ್ತೆ ಮಗು ಅಂಗೈನ ಹೋಲಿಸ್ ನೋಡಿದೆ. ಆಗ ನನಗೆ ಅರ್ಥ ಆಯಿತು, ನೈನಿ ಹೋಟೆಲ್ ಹುಟ್ಟಿರೋ ಗಾಯತ್ರಿ ಅತ್ತೆ ಕೊನೆಗೂ ಅವ್ರು ಸೇರ್ಬೇಕಾಗಿದ್ದ ಜಾಗಕ್ಕೆ ಸೇರಿದ್ದಾರೆ ಅಂತ. ಮುಗ್ಧತೆಯನ್ನ ಬಿಟ್ಟು ಯೋಚನೆ ಮಾಡಿದ್ರೆ ಮೇಧಾವಿ ಆಗೋದು ಅಷ್ಟು ಕಷ್ಟ ಅಲ್ಲ ಅನ್ಸುತ್ತೆ. ನೀನು ನಿಜ ತಿಳಿದ ಮೇಲೆ ಆತರ ಪಡೆದೆ ತಾಳ್ಮೆಯಿಂದ ಇದ್ದಿದ್ದೇ ಒಳ್ಳೇದಾಯ್ತು. ಇನ್ನೊಂದು ವಿಷಯ ಏನು ಅಂದ್ರೆ, ಅವ್ರ ತಾಯಿ ಈಗ ಅವನ ಮಗಳಾಗಿ ತನ್ನ ಕಣ್ಣೆದುರಿಗೆ ಇದ್ದಾಳೆ ಅಂತ ವಿಶಾಲನ್ ಗೊತ್ತು. ನೈನಿ, ಈಗ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. 2 ದಾರಿ ಇದೆ. ನಾವೆಲ್ಲಿಗೂ ಹೋಗ್ಬೇಕಾಗಿಲ್ಲ ಯಜಮಾನ್ರೆ. ನನಗೆ ಕಾಣಿಸಿದ ಪ್ರಕಾರ ಹೋದ್ರೆ ಜೀವ ಅಣ್ಣ ಈ ಕಡೆನೆ ಬರ್ತಾನೆ. ಈ ಸುತ್ತಮುತ್ತಲೇ ಅವನಿಗೆ ಪ್ರಾಣಾಪಾಯ ಇರೋದು. ರಿವಾಲ್ವರ್ ಅಲ್ಲಿ ಶೂಟ್ ಮಾಡಿದೆ ಯಾರು? ಗೊತ್ತಿಲ್ಲ ಯಜಮಾನ್ರೆ. ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಿಲ್ವಲ್ಲ ನಮಗೆ. ಮಾಮ್, ನೈನಿ ವಿಶಾಲ್ ಮಾತ್ರ ಕಾರ್ ಹೇಳಿದ್ರು. ಆಸಿನ್ ಏನ್ ಮಾಡ್ತಿರ್ಬೋದು? ಕಾರಲ್ಲಿ ಎಸಿ ಚೆನ್ನಾಗಿದೆ ಅಂತ ಮಲ್ಕೊಂಡಿರ್ಬೇಕು. ಸುಮ್ಮನೆ ಗಡಿಬಿಡಿ ಮಾಡ್ತಾಳೆ. ಯಾವ ಕೆಲ್ಸನೂ ಮಾಡಲ್ಲ ಅಂತ ಗೊತ್ತಲ್ಲವಲ್ಲಭ. ಇಲ್ಲೇ ನಿಂತಿದ್ದಾರೆ ಅಂತಂದ್ರೆ ಆ ಜೀವನ್ ಪ್ರಾಣ ಹೋಗೋ ಸ್ಥಳ ಇದೆ ಅಂತೀರಾ? ಅಫ್ಕೋರ್ಸ್, ನೈನಿ ಹೇಳಿದ್ಲು ಅಂದ್ರೆ ಅದು ನಡ್ದೇ ನಡೆಯತ್ತೆ. ನಡೆಯೋದು ಕೂಡ ನಮ್ಮೊಳ್ಳೇದಿಕ್ಕೆ. ಅವನು ನೈನಿ ಕಾಣಿಸ್ಕೊಂಡು ಪ್ರಾಣ ಹೋಗೋದಕ್ಕೂ ಮುಂಚೆ ಎಲ್ಲಾನು ಹೇಳ್ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ನೀನ್ ಸಾಯ್ತೀಯ ಅಂತಾನ? ಅಪಾಯದ ಬಗ್ಗೆ ಅಲ್ಲ ಮಾಮ್. ನಿನ್ಗೆ ಹುಟ್ಟಿದ ಮೊದಲನೇ ಮಗುನ ನಾನೇ ಎತ್ಕೊಂಡು ಹೋದೆ ಅಂತ ಆ ಜೀವ ಹೇಳಿ ಅದಕ್ಕೆ ದುಡ್ಡು ಕೊಟ್ಟಿದ್ದು ನಾವೇ ಅಂತ ಬೊಗಳಿದ್ರೆ? ಡ್ಯಾಶ್ ಬೋರ್ಡ್ ಓಪನ್ ಮಾಡು. ರಿವಾಲ್ವರ್. ಜೀವ ನಯನಿಗೆ ಸತ್ಯ ಹೇಳೋದಿಕ್ಕೆ ಬಾಯಿ ತೆಗಿಯೋಷ್ಟ್ರಲ್ಲಿ ಇದು ಬಾಯಿ ತೆಗೆದು ಬುಲೆಟನ್ನ ಆಚೆ ಕಳಿಸುತ್ತೆ. ಜೀವನ್ ಹಾರ್ಟನ್ನ ಸೀಳ್ಬಿಡುತ್ತೆ.